ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ನಮಸ್ಕಾರಗಳು. ನೀವಿಲ್ಲಿ ಗಮನಿಸಬಹುದು, ರಾಷ್ಟ್ರೋತ್ಥಾನ ಗ್ರೂಪ್ ಆಫ್ CBSE ಸ್ಕೂಲ್ ಕರ್ನಾಟಕದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೀವು ಇಲ್ಲಿ ಗಮನಿಸಬಹುದು, ಕೇಶವ ಶಿಲ್ಪ, ಕೆಂಪೇಗೌಡ ನಗರ, ಬೆಂಗಳೂರು 560019. ಆ ಸಂಸ್ಥೆ ಒಂದು ವೆಬ್ಸೈಟ್ ಕೂಡ ನೀಡಿದಾಗ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಇವರು ಪೊಸಿಷನ್ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ಬೆಂಗಳೂರು. ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರಾಜುಯೇಟ್ ವಿತ್ B.Ed ಆಗಿರೋ ಪದವಿ ಜೊತೆ ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಆಗಿರಬೇಕು. ಜೊತೆಗೆ ಇಲ್ಲಿ 10 ವರ್ಷದ ಅನುಭವವನ್ನು ಕೂಡ ಕೇಳ್ತಾ ಇದ್ದಾರೆ ಕೋರ್ಸ್ ಸಬ್ಜೆಕ್ಟ್ನಲ್ಲಿ. ಅದೇ ರೀತಿಯಾಗಿ 5 ವರ್ಷಗಳ ಕಾಲ ನೀವು CBSE ಸ್ಕೂಲ್ಗಳಲ್ಲಿ ನೀವು ಪ್ರಿನ್ಸಿಪಲ್ ಆಗಿ ಇಲ್ಲಿ ವರ್ಕ್ ಮಾಡಬೇಕಾಗುತ್ತದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ, ನಂತರ ನಿಮಗೆ ಶಾರ್ಟ್ ಲಿಸ್ಟ್ ಮುಖಾಂತರ ಇವರು ಕಾಲ್ ಅಥವಾ ಇಮೇಲ್ ಮೂಲಕ ನಿಮಗೆ ಇಲ್ಲಿ ಇವರು ಮಾಹಿತಿಯನ್ನು ತಿಳಿಸುವರು. ರೆಕಮೆಂಡೇಶನ್ ಈಸ್ ನಾಟ್ ಕನ್ಸಿಡರ್ಡ್, ಅಂದರೆ ಯಾವುದೇ ರೀತಿಯ ಇಲ್ಲಿ ಅನುಭವ ಆಧಾರದ ಮೇಲೆ ಕೂಡ ನಿಮಗೆ ಒಳ್ಳೆಯ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, SVC ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಕುಷ್ಟಗಿ 583277 ಕೊಪ್ಪಳ ಡಿಸ್ಟಿಕ್ ಆಗಿರುತ್ತದೆ. ಇಲ್ಲಿ ಕೂಡ ಎಜುಕೇಟೆಡ್ ವಾಂಟೆಡ್ CBSE ಮತ್ತು ಕರ್ನಾಟಕ ಸ್ಟೇಟ್ ಸಿಲೆಬಸ್ಗಳಿಗೆ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, PG ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ PG ಟೀಚರ್ಸ್ಗೆ ನೀವು ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ನೀವು PG ಮತ್ತು B.Ed ಆಗಿರಬೇಕು, ಜೊತೆಗೆ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ ಸಬ್ಜೆಕ್ಟ್ಗೆ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಗಮನಿಸೋಣ. ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಕನ್ನಡ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಫಿಸಿಕಲ್ ಎಜುಕೇಷನ್ಸ್ ಇನ್ಸ್ಟ್ರಕ್ಟರ್, ಕಂಪ್ಯೂಟರ್ ಮತ್ತು ICT ಇಷ್ಟೆಲ್ಲ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ TGT ಟೀಚರ್ ಫಾರ್ ಪ್ರೈಮರಿ ಸೆಕ್ಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರೈಮರಿ ಸೆಕ್ಷನ್ಗೆ ನೀವು ಎನಿ ಡಿಗ್ರಿ ಅಥವಾ ಪದವಿಯನ್ನು ಹೊಂದಿರುವ ಜೊತೆಗೆ ಇಲ್ಲಿ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಶಿಕ್ಷಕರಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಶಿಕ್ಷಕರು, ಹಿಂದಿ ಶಿಕ್ಷಕರು, ಕನ್ನಡ ಶಿಕ್ಷಕರು, ಸೋಷಿಯಲ್ ಸೈನ್ಸ್ ಶಿಕ್ಷಕರು, ಸೈನ್ಸ್ ಶಿಕ್ಷಕರು, ಮ್ಯಾಥಮೆಟಿಕ್ಸ್ ಶಿಕ್ಷಕರು, ಫಿಸಿಕ್ಸ್ ಶಿಕ್ಷಕರು ಮತ್ತು ಇನ್ಸ್ಟ್ರಕ್ಟರ್ ಮತ್ತು ಕಂಪ್ಯೂಟರ್ ಮತ್ತು ICT, ಆರ್ಟ್, ಮ್ಯೂಸಿಕ್ ಮತ್ತು ಕೌನ್ಸಿಲ್ ಇಷ್ಟೆಲ್ಲ ಹುದ್ದೆಗಳಿಗೆ ಪ್ರೈಮರಿ ಸೆಕ್ಷನ್ಗಳಿಗೆ ಕೂಡ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಈ ಒಂದು ಇದು ಕಾಲೇಜಿನಲ್ಲಿ ಕೂಡ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. PU ಕಾಲೇಜ್ಗಳಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ PU ಕಾಲೇಜುಗಳಿಗೆ ಉಪನ್ಯಾಸಕರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಉಪನ್ಯಾಸಕರು ಎಂದರೆ ಫಿಸಿಕ್ಸ್ ಉಪನ್ಯಾಸಕರು, ಮ್ಯಾಥಮೆಟಿಕ್ಸ್ ಉಪನ್ಯಾಸಕರು, ಕೆಮಿಸ್ಟ್ರಿ ಉಪನ್ಯಾಸಕರು, ಬಯಾಲಜಿ ಉಪನ್ಯಾಸಕರು, ಅಕೌಂಟೆನ್ಸಿ ಉಪನ್ಯಾಸಕರು, ಎಕನಾಮಿಕ್ಸ್ ಉಪನ್ಯಾಸಕರು, ಬಿಸ್ನೆಸ್ ಸ್ಟಡೀಸ್ ಉಪನ್ಯಾಸಕರು, ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರು ಇಷ್ಟೆಲ್ಲ ಉಪನ್ಯಾಸಕ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಇಲ್ಲಿ PG ಇನ್ ರೆಸ್ಪೆಕ್ಟ್ ಅಂದರೆ ಸ್ನಾತಕೋತ್ತರ ಪದವಿ ಜೊತೆಗೆ ನೀವು ಇಲ್ಲಿ B.Ed ಕೂಡ ಇಲ್ಲಿ ಮಾಡಿರಬೇಕು. ಜೊತೆಗೆ ಅಭ್ಯರ್ಥಿಗಳು ನೆಟ್ ಅಥವಾ ಸೆಟ್ ಜೊತೆಗೆ PhD ಮಾಡೋಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿತ್ ಐಡಿಯಾಸ್ ಅಂದರೆ ಅನುಭವವನ್ನು ಹೊಂದಿದ ಅಭ್ಯರ್ಥಿಗಳಿಗೆ, ಜೊತೆಗೆ ಇಲ್ಲಿ ಪ್ರೊಫೆಷನಲಿಸಮ್ ಮತ್ತು ಇಲ್ಲಿ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ನಿಮಗೆ ಇಲ್ಲಿ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಪ್ಯಾಕೇಜ್ ಕೂಡ ಇವರು ನೀಡುತ್ತಾ ಇದ್ದಾರೆ. ನಿಮ್ಮ ಅನುಭವ ಆಧಾರದ ಮೇಲೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಇಲ್ಲಿ ಆ ಸಂಸ್ಥೆಯ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಗಮನಿಸಿ. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಈ ಇಮೇಲ್ ಮೂಲಕ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಒಡಿಶಾ ಕೇಂದ್ರೀಯ ವಿಶ್ವವಿದ್ಯಾಲಯ ಖೋರಾಪುರದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಇದು UGCಯಿಂದ ಮಾನ್ಯತೆ ಪಡೆದಂಥ ಒಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಬೋಧಕೇತರ ಹುದ್ದೆಗಳಿಗೆ ಉದ್ಯೋಗ ಅಧಿಸೂಚನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಒಡಿಶಾದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನೇರ ನೇಮಕಾತಿ ಮುಖಾಂತರ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ರಿಜಿಸ್ಟ್ರಾರ್ ಗ್ರೂಪ್ A ಹುದ್ದೆಗೆ ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. 7 CPC ವೇತನ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ವೇತನ ನಿಮಗೆ 37,000ದಿಂದ 67,000 ಕೂಡ ವೇತನ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರೀಕ್ಷೆಗಳ ನಿಯಂತ್ರಕ ಗ್ರೂಪ್ A ಹುದ್ದೆಗೆ ನೇಮಕಾತಿ, ಒಂದು ಹುದ್ದೆಗೆ ನೇಮಕಾತಿ ಲೆವೆಲ್ 14 ಸಂಬಳ ನೀಡ್ತಾ ಇದ್ದಾರೆ. 37,000 67,000 ವೇತನ ಕೂಡ ನೀಡ್ತಾ ಇದ್ದಾರೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ವಿಸಿಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ಮತ್ತು
ಆ, ಈ ಹುದ್ದೆಗಳಿಗೆ ನೀವು 30 ದಿನ ಒಳಗಾಗಿ ನೀವು ಅರ್ಜಿಗಳನ್ನು ಕೂಡಲೇ ಸಲ್ಲಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ, ನೀವಿಲ್ಲಿ ಗಮನಿಸಬಹುದು. ಶಿಕ್ಷಣ ಸಮಿತಿ ಕುಂದಗೋಳದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವಿಲ್ಲಿ ಗಮನಿಸಬಹುದು. ಶ್ರೀ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಂದಗೋಳ ಈ ಒಂದು ಇಲ್ಲಿ ನಡೀತಿದೆ. ಇದು ಹರ್ಬರ್ಟ್ ಇನ್ಸ್ಟಿಟ್ಯೂಟ್ ಆಫ್ ದ ಕ್ಯಾಂಪಸ್ ಕುಂದಗೋಳ ಡಿಸ್ಟಿಕ್ ಧಾರವಾಡದಲ್ಲಿ ಕಂಡುಬಂದ ಒಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ, ನೀವು ಇಲ್ಲಿ ಗಮನಿಸಬಹುದು. ಇಂಗ್ಲಿಷ್ ಹೈಸ್ಕೂಲ್ ಪ್ರೈಮರಿ ಶಿಕ್ಷಣಕ್ಕೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೀವು MA BA BEd ಮಾಡಿರಬೇಕಾಗುತ್ತದೆ. 2 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ DC ಅಥವಾ BC ಅಥವಾ MCA ಮಾಡಿರಬೇಕು, ಒಂದು ಹುದ್ದೆಗೆ ನೇಮಕಾತಿ. ಮ್ಯಾಥ್ಸ್ ಟೀಚರ್ ಪ್ರೈಮರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BSc BEd ಆಗಿರಬೇಕು, ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ ನಡೀತಾ ಇದೆ. MA ಅಥವಾ BA BEd ಆಗಿರಬೇಕು, ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಫಾರ್ ನರ್ಸರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. NTC ಟ್ರೈನ್ಡ್ ಇಲ್ಲಿ ಇದು ಕ್ವಾಲಿಫಿಕೇಷನ್ ಪಡೆದಿರಬೇಕು, 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಕಳಿಸಬೇಕಾಗುತ್ತದೆ. ಜೊತೆಗೆ ವಾಟ್ಸಪ್ ನಂಬರ್ ಅಥವಾ ಮೊಬೈಲ್ ನಂಬರ್ ಕೂಡ ನೀಡುತ್ತಾ ಇದ್ದಾರೆ, ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫ್ಲೂಯೆಂಟ್ ಇಂಗ್ಲೀಷ್ ಗುಡ್ ಟೀಚಿಂಗ್ ಸ್ಕಿಲ್ ಅಂದರೆ ಇಂಗ್ಲೀಷ್ ಮತ್ತು ಗುಡ್ ಟೀಚಿಂಗ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಬರಬೇಕಾಗುತ್ತದೆ. ಜೊತೆಗೆ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಚಬ್ಬರಾಸ್ ಅಸೋಸಿಯೇಟ್ಸ್ ನಲ್ಲಿ ನೇಮಕಾತಿ. ಇದು ನೆಲ್ಲೂರು ದೇವನಹಳ್ಳಿ ಟೋಲ್ ಪ್ಲಾಜಾದಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೋಲ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ, ಎನಿ ಡಿಗ್ರಿ, 2 ವರ್ಷದ ಅನುಭವ ಇರಬೇಕು. ಸೆಕ್ಯೂರಿಟಿ ಆಫೀಸರ್ ಹುದ್ದೆಗೆ ನೇಮಕಾತಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅರ್ಜಿ ಸಲ್ಲಿಸಬಹುದು, 3 ವರ್ಷದ ಅನುಭವ ಇರಬೇಕು. ಅಕೌಂಟೆಂಟ್ ಆಫೀಸರ್ ನೇಮಕಾತಿ, ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು, 5 ವರ್ಷದ ಅನುಭವ ಇರಬೇಕು. ಮತ್ತು ಶಿಫ್ಟ್ ಇನ್ಚಾರ್ಜ್ ಹುದ್ದೆಗೆ ನೇಮಕಾತಿ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೀಡ್ತಾ ಇದ್ದಾರೆ, 2 ವರ್ಷದ ಅನುಭವ ಇರಬೇಕು. ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ, ಗ್ರ್ಯಾಜುಯೇಟ್ ಹೊಂದಿರಬೇಕು, 5 ವರ್ಷದ ಅನುಭವ ಇರಬೇಕು. ಮತ್ತು ಫೀ ಕಲೆಕ್ಟರ್ ಸೆಕೆಂಡ್ PUC ಪಾಸ್ ಆಗಿರಬೇಕು. ಇಲ್ಲಿ ಫ್ರೆಶರ್ ಕೂಡ ಅಪ್ಲೈ ಮಾಡಬಹುದು. ಫೀ ಅಟೆಂಡೆಂಟ್ ಹುದ್ದೆ ಇದಕ್ಕೂ ಕೂಡ ನೀವು 12 ಪಾಸ್ ಆಗಿರಬೇಕು. ಫ್ರೆಶ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಬೆರ್ರಿ ಮ್ಯಾನ್ ಹುದ್ದೆಗೆ ನೇಮಕಾತಿ, 12 ಪಾಸ್ ಆಗಿರಬೇಕು. ಫ್ರೆಶರ್ ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತು ಇಲ್ಲಿ ಚಾಲೆಂಜಿಯರ್ ಹುದ್ದೆಗೆ ನೇಮಕಾತಿ, ಸೆಕೆಂಡ್ PUC ಪಾಸ್ ಆಗಿರಬೇಕು. ಫ್ರೆಶರ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಗನ್ಮ್ಯಾನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅರ್ಜಿ ಸಲ್ಲಿಸಬಹುದು. ರಿಟೈರ್ಡ್ ಪರ್ಸನ್ ಆದಂಥ ಅಭ್ಯರ್ಥಿ ಎಕ್ಸ್ ಸರ್ವಿಸ್ ಮ್ಯಾನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಡ್ರೆಸ್ ನೋಡಬಹುದು, ನೀವು ಇಲ್ಲಿ ಅಡ್ರೆಸ್ ಕೂಡ ಇಲ್ಲಿ ಗಮನಿಸಬಹುದು. ಚಬ್ಬಾಸ್ ಅಸೋಸಿಯೇಟ್ಸ್ ನೆಲ್ಲೂರು ದೇವನಹಳ್ಳಿ ಪ್ಲಾಜಾ, KM 64-690, ದೊಡ್ಡಬಳ್ಳಾಪುರ ಬೈಪಾಸ್, ಹೊಸಕೋಟೆ ಸೆಕ್ಷನ್ ಫ್ರಮ್ ಈ ಒಂದು ವಿಳಾಸಕ್ಕೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ಆ ಸಂಸ್ಥೆ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆ ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಈ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕಳಿಸಿ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿದ್ದ NELA ಸೊಸೈಟಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರೋಟರಿ ಪಬ್ಲಿಕ್ ಸ್ಕೂಲಲ್ಲಿ ನೇಮಕಾತಿ ಮಾಡ್ತಾ ಇದೆ. ಇದು ಕೂಡ ಆ ಜೊತೆಗೆ ಆ ಸಂಸ್ಥೆ ಫೋನ್ ನಂಬರ್ ಕೂಡ ನೀಡ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ ನಡೀತಾ ಇದೆ. NTT ಟ್ರೈನ್ ಟೀಚರ್ಗೆ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು NTT ಅಥವಾ ಎನಿ ಡಿಗ್ರಿ ಅಥವಾ ಇಲ್ಲಿ ಇದು ಕ್ವಾಲಿಫಿಕೇಷನ್ ಪಡೆದಿರಬೇಕು. ನಂತರ ಇಲ್ಲಿ PRT ಶಿಕ್ಷಣದಲ್ಲಿ ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. BA ಅಥವಾ DEd ಅಥವಾ BEd ಆಗಿರಬೇಕು. PRTಯಲ್ಲಿ ಮ್ಯಾಥಮೆಟಿಕ್ಸ್ ಶಿಕ್ಷಕರ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. BSc ಅಥವಾ DEd ಅಥವಾ BEd ಆಗಿರಬೇಕು. PRTಯಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. BA ಅಥವಾ DEd ಅಥವಾ BEd ಆಗಿರಬೇಕು. ನಂತರ ಇಲ್ಲಿ TGTಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ, 2 ಹುದ್ದೆಗೆ ನೇಮಕಾತಿ. MA ಅಥವಾ BA BEd ಆಗಿರಬೇಕು. ನಂತರ TGT ಶಿಕ್ಷಣದಲ್ಲಿ ಮ್ಯಾಥಮೆಟಿಕ್ಸ್ ಶಿಕ್ಷಕರ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. MSc ಅಥವಾ BSc BEd ಆಗಿರಬೇಕು. ನಂತರ TGT ಶಿಕ್ಷಣದಲ್ಲಿ ಇಂಗ್ಲೀಷ್ ಶಿಕ್ಷಕರ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. MA ಅಥವಾ BA BEd ಆಗಿರಬೇಕು. TGTನಲ್ಲಿ ICT ಅಂದರೆ ಕಂಪ್ಯೂಟರ್ ಟೀಚರ್ಗೆ ನೇಮಕಾತಿ ನಡೀತಾ ಇದೆ, ಅಲ್ಲಿ ಕೂಡ 1 ಹುದ್ದೆ. MCA ಅಥವಾ BCA ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ನಂತರ TGT ಮ್ಯೂಸಿಕ್ ಟೀಚರ್ಗಳಿಗೆ ನೇಮಕಾತಿ, 1 ಹುದ್ದೆಗೆ ನೇಮಕಾತಿ. MBA ಅಥವಾ ಮತ್ತು ಮ್ಯೂಸಿಕ್ ಮಾಡಿರಬೇಕು.
PET ಅಂದರೆ ಪಿ ಟೀಚರ್ಗಳು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು MPED ಅಥವಾ BPED ಮಾಡಿರಬೇಕಾಗುತ್ತದೆ. ಇಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ಪರ್ಸನ್ ಅರ್ನಿಂಗ್ ವರ್ಕಿಂಗ್ ಹ್ಯಾಸ್ ಅವರ್ ಇಮೇಲ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಇಲ್ಲಿ ಕಳಿಸಬೇಕಾಗುತ್ತದೆ. ಜೊತೆಗೆ ನಿಮಗೆ ಇವರು ಶಾರ್ಟ್ ಲಿಸ್ಟ್ ಮುಖಾಂತರ ನಿಮಗೆ ಇಲ್ಲಿ ಇವರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ನಂತರ ಇಂಟರ್ವ್ಯೂ ಕಾಲ್ ಕೂಡ ನಿಮಗೆ ಇಲ್ಲಿ ಫೋನ್ ಮುಖಾಂತರ ಆಗಲಿ ಇಮೇಲ್ ಮುಖಾಂತರವಾಗಿ ಕೂಡ ನಿಮಗೆ ಇಲ್ಲಿ ಇವರು ಸಂದೇಶವನ್ನು ನಿಮಗೆ ರವಾನಿಸಿ ಮಾಡ್ತಾರೆ. ಕ್ಯಾಂಡಿಡೇಟ್ ಶಾರ್ಟ್ ಬೈ ಇಂಗ್ಲೀಷ್ ಅಂದರೆ ಇದೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ, ಆದ್ದರಿಂದ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾಗುತ್ತದೆ. ನೀವು ಅಪ್ಲಿಕೇಶನ್ ಅಂದರೆ ಹಾನೆಬಲ್ ಸೆಕ್ರೆಟರಿ ದ NLA ಸೊಸೈಟಿ ರೋಟರಿ ಪಬ್ಲಿಕ್ ಸ್ಕೂಲ್ ಆದರ್ಶ ನಗರ ಹುಬ್ಬಳ್ಳಿ 580032 ಆನ್ ದ ಬಿಫೋರ್ ಅಂದರೆ 31/3/2025 ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.